10-12 ಎಕರೆದು ಒಮ್ಮಿಗ್ಲೇ ಸುಟ್ಟೈತೆ ಅಂದ್ರೆ ನಮಗೆ ಫೀಲ್ ಆಗೋ ಸಿಚುವೇಶನ್ ರೀ ಇದು. ನಮಗ್ ಸಮಸ್ಯೆ ಅಂದ್ರೆ ನಮಗ ಮೇನ್ ಇಂಪಾರ್ಟೆಂಟ್ ಅಂದ್ರಿ ನಮಗ ದನಕರಕ್ ಮೇವು ಇಲ್ರಿ ಸರ್. ಎಷ್ಟೋ ಕಂಟ್ರೋಲ್ ಮಾಡಿ ಆರ್ಸಾಕ್ ಹೋದ್ರು ಮೇನ್ ಸೆಂಟ್ರಲ್ ಪಾಯಿಂಟ್ ಅನ್ನ ಬಿತ್ತಂತ್ರಿ ಸರ್. ಅದ್ ಕಿಡಿ ಎಲ್ಲ ಹಸ್ಕೊಂತೈತ್ರಿ ಸರ್. ಆ ನಿಟ್ನೊಳಗ್ ಯಾವ ಬೋರುನು ಇಲ್ಲ, ಯಾರ ಗಾಳಿ ಸಿಕ್ಕಾಪಟ್ರಿ ಸರ್. ಅಲ್ಲೇ ಆರ್ಸಾಕತ್ಗೆ ಅಂದ್ರೆ ಮತ್ತೂ ಒಂದ್ ವರ್ಷದ ಒಪ್ಪನ ಒಂದ್ ದಿನ ಸುಟ್ಟತಂದ್ರ ಎಷ್ಟು ಫೀಲ್ ಆಕತ್ ಹೇಳ್ರಿ ಸರ್. ಮಳೆಗಾಲಕ್ಕೆಲ್ಲ ಹಗಲಂದ ರಾತ್ರಿ ಅಂದ ಹಂಗ ದುಡಿದ ಮಾಡಿದ್ರಿ ಸರ್. ಈಗ ವ್ಯವಸಾಯನ ಮಾಡ್ತಾನ್ರಿ ಸರ್. ನಾವು ಮತ್ತೊಂದ್ ಯಾರು ಎಲ್ಲಿ ಮಂದಿದ್ ಹೋಗುದಿಲ್ರಿ ಸರ್. ಮನ್ಯಾಂದ ಮಾಡ್ಕೊಂತೀವಿ ಅಂದ್ರುನು ಎಲ್ಲಾ ಸುಟ್ಟಿ ಬೂದಿ ಆಗಿ ಹೋಗಿಂದ ನೋಡ್ಯಾರ ಏನ್ ಮಾಡೋದ್ ಬಿಡ ಅಂತ ಹೇಳಿ ನಾವೆಲ್ಲಾರು ಮಂದಿ ಎಲ್ಲಾನು ಹತ್ತೇವ್ರಿ ಸರ್. ನಮಗ್ ಇದು ಬಾಳ ಬೇಜಾರಾದ ಸಂಗತಿ ರೀ. ಬಾಳ ಕಷ್ಟದಾಗಿದ್ವಿ ಸರ್. ನಾವ್ ಅವ್ರ ಲಾಡ್ಸ್ ಅವ್ರ ಕಳ್ಸ್ಯಾರ ಅಂತ ಹೇಳಂದ್ರೆ ಸ್ವಲ್ಪ ನೀವೇನೋ ಪರಿಹಾರ ಕೊಡ್ತೀರ ಅಂದ್ರೆ ನಮಗ್ ಸ್ವಲ್ಪ ಏಟ್ರ ನಮಗ ಖುಷಿ ಅನಸ್ತತ್ರಿ ಸರ್. ನಮಗಾಗಿಲ್ಲ ಅಂದ್ರು ದನಕರಕರ ನಮ್ದ್ ಹೆಂಗಾರ ಮಾಡ್ಕೊಂಡ್ವಿ ಅಂದ್ರು ಬಾಯಿಲ್ಲದ ದನಕ್ಕಲ್ರಿ, ಅದಕ್ಕರ ನೀವ್ ಕೊಟ್ಟಿದ್ದರಿಂದ ಹಿಡಿದು ನಾವ್ ಅದನ್ನ ಪರಿಹಾರ ತಗೊಂಡ್ ಮಾರಾಕಾದ್ರೂ ಮೇವ್ ಮಾಡ್ಕೊಂಡು ಒಂದ್ ವರ್ಷಕ್ಕಾಗುವಷ್ಟು ಇದು ಮಾಡ್ಕೊಂತೀವಿ ಅನ್ನೋದು ನನಗ ಖುಷಿ ಅನಸ್ತತ್ರಿ ಸರ್. ಮಗ ಏನ್ ಅರ್ಜಿ ಹಾಕಿದ್ರಿ ನಮ್ಗೆ, ಈ ತರ ನಮ್ದು ಸುಟ್ಟೈತ್ರಿ, ಬೆಳೆ ಪೂರ ಹಾನಿ ಆಗೈತಿ, ಸೊ ಪರಿಹಾರ ಬೇಕು ಅಂತ ಅವ್ರು ಕೇಳಿದ್ರೆ, ಸೊ ಅದಕ್ಕೋಸ್ಕರ ನಾವು ತಗೊಂಡ್ ಬಂದಿವಿ. ಸೊ ಇದು ನಿಮ್ಗೆ ಸ್ವಲ್ಪ ನಿಮಗೆ ಅವ್ರು ಹೇಳಿದ್ರು ಮೇವುಗಳಿಗೆ ದನಕರುಗಳಿಗೆ ಕಷ್ಟ ಆಗುತ್ತೆ ಅಂತ, ಆ ಮೇವುಗಾದ್ರೂ ಆಗ್ಲಿ ಅಂತ ನಮ್ಮ ಕಡೆಯಿಂದ ನಿಮ್ಗೆ ಇದನ್ನ ನೀಡ್ತಾ ಇದೀವಿ. ಹೇಳಿದ ನಮಗ ತುಂಬಾ ಖುಷಿ ಆತ್ರಿ ಸರ್. ಸರ್ಗೆ ನಿಮಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಸರ್.